ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನವಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಕ್ಯಾಬಿನೆಟ್ ರಚನೆ ಆಯ್ತಲ್ಲ, ಆ ಕ್ಯಾಬಿನೆಟ್ನಲ್ಲಿ ಮೊಟ್ಟ ಮೊದಲ ವಿಕೆಟ್ ಪತನವಾಗಿರೋದಿಲ್ಲಿ. ಸಚಿವ ಸ್ಥಾನಕ್ಕೆ ಕೊನೆಗೂ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಇದೇ ನಾಗೇಂದ್ರ ವಿಕೆಟ್ ಪತನವಾಗಿತ್ತು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದಾದಮೇಲೆ ಆಗ ಅವರು ರಾಜೀನಾಮೆ ಕೊಟ್ಟಿದ್ದರು. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. CM ಆದಮೇಲೆ ಅವರು ಒಂದು ಸಂಪುಟ ರಚನೆ ಮಾಡ್ತಾರೆ. ಆ ಸಂಪುಟದಲ್ಲಿಯೂ ಕೂಡ ನಾಗೇಂದ್ರ ಅವರಿಗೆ ಸ್ಥಾನ ಸಿಗುತ್ತೆ. ಇದೀಗ ಅದೇ ನಾಗೇಂದ್ರ ಪ್ರತಿಪಕ್ಷಗಳ ಒತ್ತಾಯಕ್ಕೋ ಬೇರೆ ಕಾರಣಗಳಿಗಾಗೋ ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂಥೇಳಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ರಾಜೀನಾಮೆ ಕೊಡಲಿಕ್ಕಿಂತ ಮುಂಚಿತವಾಗಿ ನಾನು ಸವಾಲು ಹಾಕ್ತಾ ಇದ್ದೀನಿ BJP ನಾಯಕರಿಗೆ. ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ನಾನೇನು ಅಂಥೇಳಿ. ನನ್ನ ತಪ್ಪಾಗಿಲ್ಲ ಅಂತ ಖುದ್ದು CM ಅವರೇ ನನಗೆ ಹೇಳಿದ್ದಾರೆ. ಆದರೆ ನಮ್ಮ ವರಿಷ್ಠರಿಗೆ, ಪಾರ್ಟಿಗೆ ನನ್ನಿಂದ ಮುಜುಗರ ಆಗಬಾರ್ದು, ಯಾವ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರ ಆಗಬಾರ್ದು. CM ಏನು ವೇಗದಲ್ಲಿ ಹೋಗ್ತಾ ಇದ್ದಾರೋ ಈ ವಿಚಾರಗಳು ಅವರ ವೇಗವನ್ನು, ಅವರ ಅಭಿವೃದ್ಧಿಯ ದಿಕ್ಕನ್ನು ಕುಂಠಿತ ಆಗುವಂತೆ ಮಾಡಬಾರ್ದು. ಆ ಕಾರಣಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂಥೇಳಿ ನಾಗೇಂದ್ರ ಮಾತನಾಡಿದ್ದಾರೆ. ಇದಿಷ್ಟೇ ಅಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೂ ನಾನು ಸಿದ್ಧ ಇದ್ದೀನಿ. ಜನತಾ ನ್ಯಾಯಾಲಯಕ್ಕೆ BJP ಅವರು ಬರಲಿ, ಅದೇ ನಿಜವಾದ ನ್ಯಾಯಾಲಯ, ಅಲ್ಲಿ ಉತ್ತರ ಕೊಡ್ತೀನಿ ನಾನು ಅವರಿಗೆ ಎನ್ನುವ ಸವಾಲನ್ನು ಕೂಡ BJP ನಾಯಕರಿಗೆ ನಾಗೇಂದ್ರ ಹಾಕಿರೋದು. ವಿಪಕ್ಷದವರು ಮನುಸ್ಮೃತಿಯನ್ನು ಜಾರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಇವತ್ತಿನ ಕಾಲದ ಬಗ್ಗೆ ಗೊತ್ತೇ ಇಲ್ಲ. ಅವರಿಗೆ ಇದು ಸಂವಿಧಾನದ ಕಾಲ, ಬಾಬಾ ಸಾಹೇಬರ ಕಾಲ, ಇದು ಸತ್ಯವಂತರ ರಕ್ಷಣೆ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳಿ ನಾಗೇಂದ್ರ ಮಾತಾಡಿದ್ದಾರೆ. ಒಬ್ಬ ನಿರಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು. ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ನಾನು ಇವತ್ತು ಸಂವಿಧಾನಕ್ಕೆ ತಲೆಬಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ತಾವು ತಪ್ಪು ಮಾಡಲಿಲ್ಲ, ತಾವು ಮಾಡಿಕೊಡ್ದು ಅಂತ ಹೇಳಿದ್ರು. ಆದರೂ ಕೂಡ ನಮ್ಮ ವರಿಷ್ಠರಿಗೆ ಯಾವುದೇ ಕಾರಣಕ್ಕೂ ನನ್ನಿಂದ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು 100 ಹಾರ್ಸ್ ಪವರಲ್ಲಿ ಓಡ್ತಾ ಇದೆ. ನನ್ನಿಂದ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದೇ ಒಂದು ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಅಭಿವೃದ್ಧಿ ಕುಂಠಿತ ಆಗಬಾರ್ದು, ಜನಕ್ಕೆ ದಿಕ್ಕು ತಪ್ಪಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ವರಿಷ್ಠರು ಮಾನ್ಯ ಖರ್ಗೆಜಿಯವರು ಇದೇ ರಾಜ್ಯದವರು, ಅವರು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಮತ್ತೆ ಅವ್ರಿಗೂ ಮುಜುಗರ ಆಗಬಾರ್ದು ಅನ್ನೋಂಥ ವಿಚಾರದಿಂದ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವಂಥದ್ದು ಅವ್ರನ್ನೇ ಬಿಡಲಿಲ್ಲ. ನನ್ನನ್ನು ಬಿಡ್ತಾರೆ ಸ್ವಾಮಿ ಈ ಮನುವಾದಿಗಳು. ಇವತ್ತು ನಾನು ಓಡಾಡ್ತೀನಿ, ಈ ರಾಜ್ಯದಲ್ಲಿ ನನಗಾಗಿರುವಂಥ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂಥ ಈ BJP ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು, ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLPಯಿಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠ ಗಮನಕ್ಕೂ ತೆಗೆದುಕೊಂಡು ಬಂದರು. ಆದರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಬಿ ನಾಗೇಂದ್ರ ಕಣ್ಣೀರು ಹಾಕಿದ್ರು. ಪ್ರಕರಣದಲ್ಲಿ ನನ್ನ ಪಾತ್ರ ಅಂತೂ ಏನೂ ಇಲ್ಲ, ಇದರಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ಇದರಲ್ಲಿ ಅಂತೇಳಿ ಭಾವುಕರಾಗಿ ಒಂದು ಕಡೆ ಅವ್ರು ಮಾತನಾಡ್ತಾ ಇದ್ದರು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಟೇಬಲ್ ಗುದ್ದಿ ಒಂದು ಸವಾಲನ್ನು ಕೂಡ ಎಸ್ತರು ನಾಗೇಂದ್ರ ಅವರು. ಸುಳ್ಳನ್ನು ಮತ್ತೆ ಹೇಳಿದ್ದನ್ನೇ ಹೇಳಿ 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 ಸತ್ಯ ಮಾಡೋಕ್ಕೆ BJP ಅವರು ಹೊರಟಿದ್ದರು. ತಮ್ಮ ಗೊಡ್ಡು ಬೆದರಿಕೆಗೆ ನಾನು ಯಾವತ್ತೂ ಬಗ್ಗಲ್ಲ, ನನ್ನ ಮೇಲೆ ED ಬಿಡಬಹುದು, CBI ಬಿಡಬಹುದು, ಬಿಟ್ಟಿದ್ದಾರೆ ಕೂಡ. ಆದರೆ ನೇರ ಸವಾಲು ನಾನು ಅವ್ರಿಗೆ ಹಾಕ್ತಾ ಇದ್ದೀನಿ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಕುತಂತ್ರಿಗಳಿವರು. ರಾಮುಲು ಅಣ್ಣ ನೀ ಬಾರಣ್ಣ, ನೀನೇ ಬಾ, ಜನತಾ ನ್ಯಾಯಾಲಯಕ್ಕೆ ನಾವಿಬ್ಬರು ಹೋಗೋಣ ಬಾ, ನೀನು ನನ್ನ ಸವಾಲು ಸ್ವೀಕರಿಸು ಮೊದಲಿಗೆ. ರಾಮುಲು ರೆಡ್ಡಿ ಅವರಿಗೆ ನಾಗೇಂದ್ರ ನೇರವಾಗಿ ಸವಾಲನ್ನು ಕೂಡ ಅಲ್ಲಿ ಹಾಕಿದ್ರು.
ಒಬ್ಬ ನಿರಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿ ಕೊಟ್ಟಿರಲ್ಲ ಮನುವಾದಿಗಳು. ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ನಾನು ಇವತ್ತು ಸಂವಿಧಾನಕ್ಕೆ ತಲೆಬಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ತಾವು ತಪ್ಪು ಮಾಡಲಿಲ್ಲ, ತಾವು ಮಾಡಿಕೊಡ್ದು ಅಂತ ಹೇಳಿದ್ರು. ಈ ಕುತಂತ್ರಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಅವರು ಹಿಡಿತ ಕೈಗೊಂಬೆ ಆಗಿರುವಂಥ ಇಡಿಗಳನ್ನು ತೆಗೆದುಕೊಂಡು ಬಂದರು. ನನ್ನ ವಿನಾಕಾರಣ ಅರೆಸ್ಟ್ ಮಾಡಿದ್ರು. 3 ತಿಂಗಳು ಜೈಲು ಹೋಗಿ ಬಂದೆ ನಾನು. ಇವತ್ತು ಈ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಈ ವಿರೋಧ ಪಕ್ಷದವರು ಮಾಡುವಂಥ ಈ ಮನುವಾದಿಗಳು ಮಾಡುವಂಥ ಒಂದು ಇದಕ್ಕೆ ನಾವು ಯಾರು ಕೂಡ ಬಗ್ಗಲ್ಲ. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು BJPಯಲ್ಲಿ ಕುತಂತ್ರಿಗಳಂತೇಳಿ ನೀವು ಹೇಳ್ತಾ ಇದ್ದೀರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನು ಮಾಡಿದ್ರೆ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮಾ ಮಾಡ್ತೀನಿ. ರಾಮಲಣ್ಣ ಬಾಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ, ಬಾಪ್ಪ, ಜನತಾ ನ್ಯಾಯಾಲಯಕ್ಕೆ. ನೀನು ಸವಾಲನ್ನು ಸ್ವೀಕಾರ ಮಾಡ್ಬೇಕು.